ನಿನ್ನೆ ನಡೆದಂಥ PR ಗವಾಯಿ ಅವ್ರ ಮೇಲೆ ಶೂ ಎಸೆತದ ಕೃತ್ಯ ಏನಿದೆ, ಇದನ್ನು ಭಾರತದ ಜನತೆಯಾದ ನಾವು ಸಂವಿಧಾನವನ್ನು ಎತ್ತಿಡಿಯುವಂಥವ್ರು ನಾವೆಲ್ಲರೂ ಕೂಡ ತೀವ್ರವಾಗಿ ಖಂಡಿಸಬೇಕಿದೆ. ಯಾಕೆಂದರೆ ಇದು ಮನುವಾದದ ಅತಿರೇಕದ ಒಂದು ಪರಮಾವಧಿ ಅಂತ ಹೇಳ್ಬೋದು. ಇವತ್ತು ಸಂವಿಧಾನಬದ್ಧವಾಗಿರುವಂಥ ಗವಾಯಿಯವರು ಆ ಸ್ಥಾನಕ್ಕೆ ಹೋಗಬೇಕಂದ್ರೆ ಒಂದು ದಲಿತ ಹಿನ್ನೆಲೆಯಿಂದ ಬಂದು ಎಷ್ಟು ಕಷ್ಟ ಇರುತ್ತೆ ಅನ್ನುವಂಥದ್ದು ಭಾರತದ ಜಾತಿ ವ್ಯವಸ್ಥೆ ಸೂಚಿಸುತ್ತೆ. ಅದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ಅಂಥಕ್ಕೆ ಹೋದ್ಮೇಲೂ ಕೂಡ ಇಂಥ ಮನುವ್ಯಾಧಿಗಳು ಇಂಥವ್ರನ್ನ ಅಟ್ಯಾಕ್ ಮಾಡ್ತಾರೆ, ಈ ಥರದ್ದು ಹೊಡಿಯೋಕ್ಕೆ ಮುಂದಾಗ್ತಾರೆ ಅಂದರೆ ನಮ್ಮ ದೇಶದ ಪ್ರಧಾನಿಯವರು ಬಾಯಿಗೆ ಕಡುಬು ತುರ್ಕೊಂಡಿದ್ದಾರಾ ಅನ್ನುವಂಥ ಪ್ರಶ್ನೆಯನ್ನು ನಾವೆಲ್ಲರೂ ಕೇಳಬೇಕಿದೆ. ಯಾಕೆಂದರೆ ದೇಶದ ಅತ್ಯುನ್ನತವಾದಂಥ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇದು ನಡೆದಿರೋದು. ಯಾವುದೋ ಬೀದಿ ಹೋಕರಾಗಲಿ ಇನ್ನೆಲ್ಲೋ ಸಣ್ಣ ಮಟ್ಟದಲ್ಲಿ ನಡೆದಿದ್ರೆ ಇದನ್ನೇನೋ ಕ್ಷಮಾರ್ಹ ಅನ್ಬೋದಿತ್ತು. ಈಗ ಅವನು ಪೂರ್ತಿ ಉಲ್ಟಾ ಹೊಡೆದು ಆ ಕಿಶೋರ್ ಕುಮಾರ್ ಅನ್ನೋರು, ನಾನು ಮೆಡಿಸನ್ ತಗೊಳ್ತಿದ್ದೆ ಹಂಗಾಗಿ ನನ್ನ ತಲೆಯಲ್ಲಿ ಏನೇನೋ ಒಳಿತಿತ್ತು ಅನ್ನುವಂಥ ತಿರ್ಚಿ ಹೇಳಿಕೆಯನ್ನು, ಎಸ್ಕೇಪ್ ಆಗುವಂಥ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಎಸ್ಕೇಪ್ ಆಗ್ಲಿಕ್ಕೆ ನೋಡ್ತಿದ್ದಾನೆ. ಖಂಡಿತ ಇದು ಖಂಡನೀಯ. ಯಾಕೆಂದರೆ ಇದು ಪ್ರೀ ಪ್ಲ್ಯಾಂಡ್ ಅಂತಲೇ ಹೇಳಬೇಕು. ಇದು ಅವನು ಮತ್ತೆ ಇಶ್ಯೂ ಎಸಿವಾಗಿ ಹೇಳಿರುವುದೇನೆಂದ್ರೆ ಸನಾತನ ಧರ್ಮ ಏನಿದೆ ಇದಕ್ಕೆ ಕಂಟಕ, ಇದನ್ನು ನಾವು ಉಳಿಸ್ತೀವಿ ಅನ್ನುವಂಥ ಸಂದೇಶವನ್ನು ಕೊಡೋದ್ರ ಮೂಲಕ ಶೂ ಅನ್ನು ಎಸ್ತಿದ್ದಾನೆ. ಅಂದರೆ ಇದು ಪ್ರಜ್ಞಾಪೂರ್ವಕವಾಗಿ ಪ್ಲ್ಯಾಂಡ್ ಆಗಿ ಮಾಡಿರುವಂಥ ಕೃತ್ಯ ಅನ್ನುವಂಥದ್ದು ನಮಗೆ ನೇರವಾಗಿ ಗೊತ್ತಾಗುವಂಥದ್ದು ಇದೆ. ಹಾಗಾಗಿ ಸಂವಿಧಾನವನ್ನು ಎತ್ತಿಡಿಯುವಂಥವ್ರು ನಾವೆಲ್ಲರೂ ಪ್ರಜಾಪ್ರಭುತ್ವವಾದಿಗಳು, ನಾವೆಲ್ಲರೂ ಒಗ್ಗಟ್ಟಾಗಿ ಇಂಥದನ್ನು ತೀವ್ರವಾಗಿ ಖಂಡಿಸಬೇಕಿದೆ. ಅದು ಆ ಮೂಲಕ ಮಾತ್ರ ನಾವು ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನು ಮತ್ತೆಯನ್ನು ತರೋದ್ರ ಮೂಲಕ ನಾವು ಸಮಾನತೆಯನ್ನು ಸಾಧಿಸಬೇಕಿದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಶೂ ಎಸೆತಕ್ಕೆ ಪ್ರಯತ್ನ ಪಟ್ಟಂಥ ವಕೀಲರು ದೇಶ ಪ್ರೇಮಿ ಅನ್ನೋದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಸುದ್ದಿ. ದೇಶ ಪ್ರೇಮಿ ಅಂತಂದರೆ ಏನು? ಅವ್ರಿಗೆ ಅದು ದೇಶ ಪ್ರೇಮನೇ. ಯಾಕೆಂದರೆ ಶೂ ಎಸೆಯೋದು ಒಬ್ಬ ದಲಿತ ಆ ಥರದ್ದು ಉನ್ನತ ಹಂತಕ್ಕೆ ಹೋಗಿರೋದು ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ಅವ್ರಿಗೆ. ಹಾಗಾಗಿ ಅವರು ಸರಿ ಅಂತ ಹೇಳ್ತಾರೆ, ದೇಶ ಪ್ರೇಮ ಅಂತ ಹೇಳ್ತಾರೆ. ದೇಶ ಪ್ರೇಮಿ ಅಲ್ಲ, ಆತ ಉಗ್ರವಾದಿ. ಫಸ್ಟು ಆತನ ಅರೆಸ್ಟ್ ಮಾಡಬೇಕು, ಆತನ ಸರಿಯಾದ ಕಠಿಣ ಶಿಕ್ಷೆಯನ್ನು ಕೊಡಬೇಕು. ಬೇರೆ ಯಾರಾದರೂ ಅಷ್ಟು ಸುಲಭನಾಗಿ ಸುಪ್ರೀಂ ಕೋರ್ಟ್ ಒಳಗೆ ಹೋಗಿ ಹಂಗೆ ಮಾಡ್ಲಿಕ್ಕೆ ಆಗ್ತಿತ್ತಾ? ಖಂಡಿತ ಇಲ್ಲ. ಹಂಗಾಗಿ ಉಗ್ರವಾದಿ ಆತ, ಉಗ್ರಗಾಮಿ ಅಂತಲೇ ಹೇಳಬೇಕು. ದೇಶದ್ರೋಹಿ ಆತ, ಉಗ್ರಗಾಮಿ ಜೊತೆಗೆ ದೇಶದ್ರೋಹಿ. ಆತನ ಗಡೀಪಾರು ಮಾಡಬೇಕು, ಆತನಿಗೆ ಶಿಕ್ಷೆಯನ್ನು ಕೊಡಬೇಕು, ಕಠಿಣವಾದಂಥದ್ದು. ಅನಿಲ್ ಮಿಶ್ರಾ ಗ್ವಾಲಿಯರ್ ಹೈಕೋರ್ಟ್ನ ವಕೀಲರ ಸಂಘದ ಅಧ್ಯಕ್ಷ, ಮಾಜಿ ಅಧ್ಯಕ್ಷ. ಅಂಬೇಡ್ಕರ್ ಒಬ್ಬರು ಕೆಟ್ಟ ಮನುಷ್ಯ, ಅಂಬೇಡ್ಕರ್ ಬ್ರಿಟಿಷ್ ಏಜೆಂಟು, ಅಂಬೇಡ್ಕರ್ ಸಂವಿಧಾನನೇ ಬರೆದಿಲ್ಲ, ಈ ರೀತಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸವರ್ಣೀಯರ ಮೇಲೆ ಅಸಹನೆಯನ್ನು ಬಿಟ್ಟೋಗಿದ್ದಾರೆ ಅಂಬೇಡ್ಕರ್ ರೀತಿ ಆರೋಪಗಳನ್ನ ಮಾಡಿದ್ದಾರೆ. ಇದಕ್ಕೇನು ಹೇಳ್ತೀರಿ ಸರ್? ಇದು ನಮಗೆಲ್ರಿಗೂ ನಿಚ್ಚಳವಾಗಿ ಗೊತ್ತಿರುವಂಥದ್ದು. ಯಾಕೆಂದರೆ ಸಂವಿಧಾನ ಏನು ಬರ್ತಾ ಇದೆ, ಯಾಕಿವತ್ತು ದಲಿತರು, ಶೂದ್ರರು, ಅಲ್ಪಸಂಖ್ಯಾತರು, ಹೆಣ್ಣು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಮೇಲ್ಮಟ್ಟಕ್ಕೆ ಹುದ್ದೆಗೆ ಹೋಗ್ತಿದ್ದಾರೆ, ಸಮಾನತೆಯನ್ನು ಸಾರ್ತಿದ್ದಾರೆ. ಇವತ್ತು ಪ್ರತಿಕ್ರಾಂತಿ ಕಾಲಘಟ್ಟದಲ್ಲಿ ನಾವೇನಿದ್ದೀವಿ ಅದನ್ನೆಲ್ಲ ಸಹಿಸ್ಕೊಳ್ಳೋಕ್ಕಾಗದಿರ ಇಂಥ ಪದೇ ಈ ಥರ ಉಲ್ಟಾ ಪುಲ್ಟಾ ವಾದಗಳನ್ನು ಮನುವ್ಯಾಧಿಗಳು ತರ್ತಾನೇ ಇದ್ದಾರೆ ಸರ್. ಅದಕ್ಕೆ ನಾವು ಕೇರ್ ಮಾಡಬಾರ್ದು. ನಾವು ಅಂಬೇಡ್ಕರ್ ಅಂತ ಸಂವಿಧಾನವನ್ನು ಎತ್ತಿಡಿಬೇಕು. ಸಮಾನತೆಯೇ ನಮ್ಮ ಇದು. ಅವ್ರಿಗೆ ಕೆಡುಕನ್ನು ಬಯಸೋದ್ರೆ ನಾವು ಪ್ರೀತಿಯನ್ನು ಬಯಸೋದ್ರ ಮೂಲಕ, ಸಂವಿಧಾನ ಚೌಕಟ್ಟಿನಲ್ಲಿ ಹೋರಾಟಗಳನ್ನು ಮಾಡೋದ್ರ ಮೂಲಕ ನಾವು ನಾವೆಲ್ಲ ಸಂವಿಧಾನ ಪ್ರೇಮಿಗಳು ಒಗ್ಗಟ್ಟಾಗಿ ಹೋರಾಟವನ್ನು ಮಾಡ್ತೀವಿ ಅಂತಲೇ ಹೇಳಬೇಕು. ಮೇಡಮ್, ನ್ಯಾಯಾಧೀಶರ ಮೇಲೆ ಈ ಥರ ಮರುಕಳಿಸಿದ್ರೆ ಸಾಮಾನ್ಯ ಜನರ ಪರಿಸ್ಥಿತಿಗಳು ಏನಾಗಾದ್ರೆ? ಅದೇ ಪ್ರಶ್ನೆ ನಮ್ಮನ್ನು ಕಾಡ್ತಿರೋದು. ಸಾಮಾನ್ಯ ಜನರ ಪರಿಸ್ಥಿತಿ ಏನು? ಯಾಕೆಂದರೆ ಆತ ಅತ್ಯುನ್ನತವಾದಂಥ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು. ಅವ್ರಿಗೆ ಇಂಥದ್ದಾಗಿ ಅಂದರೆ ಹೆಣ್ಮಕ್ಳ ಕಥೆ ಏನು, ದಲಿತರ ಕಥೆ ಏನು, ಅಸ್ಪೃಶ್ಯರ ಕಥೆ ಏನು, ಅಲ್ಪಸಂಖ್ಯಾತರ ಕಥೆ ಏನು, ಮುಸ್ಲಿಮರ ಕಥೆ ಏನು? ಈ ದೇಶದಲ್ಲಿ ಸಂವಿಧಾನ ಇರುವಂಥದ್ದು ಇದೆಲ್ಲರನ್ನೂ ಒಟ್ಟುಗೂಡಿ ಮುಂದಕ್ಕೆ ತಗೊಂಡು ಹೋಗಬೇಕು ಅನ್ನುವಂಥದ್ದು. ಆ ಕಾರಣಕ್ಕೇ ಇನ್ನು ಹೆಚ್ಚಿನ ಒತ್ತು ಬರಬೇಕು, ಹೆಚ್ಚಿನ ಕಾನೂನಾತ್ಮಕವಾಗಿ ಆತನ ಮೇಲೆ ಕಾರ್ಯನ ಕೈಗೊಳ್ಳಬೇಕು, ಆತನ ಗಡೀಪಾರು ಮಾಡಬೇಕು, ಆತನ ಉಗ್ರಗಾಮಿ ಅಂತೇಳಿ ಆತನ ಬ್ಯಾನ್ ಮಾಡಬೇಕು ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸ್ನೇಹಿತರೆ. ನಿನ್ನೆ ನಡೆದಂಥ PR ಗವಾಯಿ ಅವ್ರ ಮೇಲೆ ಶೂ ಎಸೆತದ ಕೃತ್ಯ ಏನಿದೆ, ಇದನ್ನು ಭಾರತದ ಜನತೆಯಾದ ನಾವು ಸಂವಿಧಾನವನ್ನು ಎತ್ತಿಡಿಯುವಂಥವ್ರು ನಾವೆಲ್ಲರೂ ಕೂಡ ತೀವ್ರವಾಗಿ ಖಂಡಿಸಬೇಕಿದೆ. ಯಾಕೆಂದರೆ ಇದು ಮನುವಾದದ ಅತಿರೇಕದ ಒಂದು ಪರಮಾವಧಿ ಅಂತ ಹೇಳ್ಬೋದು. ಇವತ್ತು ಸಂವಿಧಾನಬದ್ಧವಾಗಿರುವಂಥ ಗವಾಯಿಯವರು ಆ ಸ್ಥಾನಕ್ಕೆ ಹೋಗಬೇಕಂದ್ರೆ ಒಂದು ದಲಿತ ಹಿನ್ನೆಲೆಯಿಂದ ಬಂದು ಎಷ್ಟು ಕಷ್ಟ ಇರುತ್ತೆ ಅನ್ನುವಂಥದ್ದು ಭಾರತದ ಜಾತಿ ವ್ಯವಸ್ಥೆ ಸೂಚಿಸುತ್ತೆ. ಅದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ಅಂಥಕ್ಕೆ ಹೋದ್ಮೇಲೂ ಕೂಡ ಇಂಥ ಮನುವ್ಯಾಧಿಗಳು ಇಂಥವ್ರನ್ನ ಅಟ್ಯಾಕ್ ಮಾಡ್ತಾರೆ, ಈ ಥರದ್ದು ಹೊಡಿಯೋಕ್ಕೆ ಮುಂದಾಗ್ತಾರೆ ಅಂದರೆ
ನಮ್ಮ ದೇಶದ ಪ್ರಧಾನಿಯವರು ಬಾಯಿಗೆ ಕಡುಬು ತುರ್ಕೊಂಡಿದ್ದಾರ ಅನ್ನುವಂಥ ಪ್ರಶ್ನೆಯನ್ನು ನಾವೆಲ್ಲರೂ ಕೇಳಬೇಕಿದೆ. ಯಾಕೆಂದರೆ ದೇಶದ ಅತ್ಯುನ್ನತವಾದಂಥ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇದು ನಡೆದಿರೋದು. ಯಾವುದೋ ಬೀದಿ ಹೋಕರಾಗಲಿ ಇನ್ನೆಲ್ಲೋ ಸಣ್ಣ ಮಟ್ಟದಲ್ಲಿ ನಡೆದಿದ್ರೆ ಇದನ್ನೇನೋ ಕ್ಷಮಾರ್ಹ ಅನ್ಬೋದಿತ್ತು. ಈಗ ಅವನು ಪೂರ್ತಿ ಉಲ್ಟಾ ಹೊಡೆದು ಆ ಕಿಶೋರ್ ಕುಮಾರ್ ಅನ್ನೋರು ನಾನು ಮೆಡಿಸನ್ ತಗೊಳ್ತಿದ್ದೆ ಹಂಗಾಗಿ ನನ್ನ ತಲೆಯಲ್ಲಿ ಏನೇನೋ ಒಳಿತಿತ್ತು ಅನ್ನುವಂಥ ತಿರ್ಚಿ ಹೇಳಿಕೆಯನ್ನು ಎಸ್ಕೇಪ್ ಆಗುವಂಥ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಎಸ್ಕೇಪ್ ಆಗ್ಲಿಕ್ಕೆ ನೋಡ್ತಿದ್ದಾನೆ. ಖಂಡಿತ ಇದು ಖಂಡನೀಯ. ಯಾಕೆಂದರೆ ಇದು ಪ್ರೀ ಪ್ಲ್ಯಾಂಡ್ ಅಂತಲೇ ಹೇಳಬೇಕು. ಇದು ಅವನು ಮತ್ತೆ ಇಶ್ಯೂ ಎಸಿವಾಗಿ ಹೇಳಿರುವುದೇನೆಂದ್ರೆ ಮನು ಸನಾತನ ಧರ್ಮ ಏನಿದೆ ಇದಕ್ಕೆ ಕಂಟಕ, ಇದನ್ನು ನಾವು ಉಳಿಸ್ತೀವಿ ಅನ್ನುವಂಥ ಸಂದೇಶವನ್ನು ಕೊಡೋದ್ರ ಮೂಲಕ ಅನ್ನು ಎಸ್ತಿದ್ದಾನೆ. ಅಂದರೆ ಇದು ಪ್ರಜ್ಞಾಪೂರ್ವಕವಾಗಿ ಪ್ಲ್ಯಾಂಡ್ ಆಗಿ ಮಾಡಿರುವಂಥ ಕೃತ್ಯ ಅನ್ನುವಂಥದ್ದು ನಮಗೆ ನೇರವಾಗಿ ಗೊತ್ತಾಗುವಂಥದ್ದು ಇದೆ. ಹಾಗಾಗಿ ಸಂವಿಧಾನವನ್ನು ಎತ್ತಿಡಿಯುವಂಥವ್ರು ನಾವೆಲ್ಲರೂ ಪ್ರಜಾಪ್ರಭುತ್ವವಾದಿಗಳು, ನಾವೆಲ್ಲರೂ ಒಗ್ಗಟ್ಟಾಗಿ ಇಂಥದನ್ನು ತೀವ್ರವಾಗಿ ಖಂಡಿಸಬೇಕಿದೆ. ಅದು ಆ ಮೂಲಕ ಮಾತ್ರ ನಾವು ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನು ಮತ್ತೆಯನ್ನು ತರೋದ್ರ ಮೂಲಕ ನಾವು ಸಮಾನತೆಯನ್ನು ಸಾಧಿಸಬೇಕಿದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಸುವೇಶದಕ್ಕೆ ಪ್ರಯತ್ನ ಪಟ್ಟಂಥ ವಕೀಲರು ದೇಶ ಪ್ರೇಮಿ ಅನ್ನೋದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಸುದ್ದಿ. ದೇಶ ಪ್ರೇಮಿ ಅಂತಂದರೆ ಏನು? ಅವ್ರಿಗೆ ಅದು ದೇಶ ಪ್ರೇಮನೇ. ಯಾಕೆಂದರೆ ಎಸೆಯೋದು ಒಬ್ಬ ದಲಿತ ಆ ಥರದ ಉನ್ನತ ಹಂತಕ್ಕೆ ಹೋಗಿರೋದು ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ಅವ್ರಿಗೆ. ಹಾಗಾಗಿ ಅವರು ಸರಿ ಅಂತ ಹೇಳ್ತಾರೆ, ದೇಶ ಪ್ರೇಮ ಅಂತ ಹೇಳ್ತಾರೆ. ದೇಶ ಪ್ರೇಮಿ ಅಲ್ಲ, ಆತ ಉಗ್ರವಾದಿ. ಫಸ್ಟು ಆತನ ಅರೆಸ್ಟ್ ಮಾಡಬೇಕು, ಆತನ ಸರಿಯಾದ ಕಠಿಣ ಶಿಕ್ಷೆಯನ್ನು ಕೊಡಬೇಕು. ಬೇರೆ ಯಾರಾದರೂ ಅಷ್ಟು ಸುಲಭನಾಗಿ ಸುಪ್ರೀಂ ಕೋರ್ಟ್ ಒಳಗೆ ಹೋಗಿ ಹಂಗೆ ಮಾಡ್ಲಿಕ್ಕೆ ಆಗ್ತಿತ್ತಾ? ಖಂಡಿತ ಇಲ್ಲ. ಹಂಗಾಗಿ ಉಗ್ರವಾದಿ ಆತ, ಉಗ್ರಗಾಮಿ ಅಂತಲೇ ಹೇಳಬೇಕು. ದೇಶದ್ರೋಹಿ ಆತ, ಉಗ್ರಗಾಮಿ ಜೊತೆಗೆ ದೇಶದ್ರೋಹಿ. ಆತನ ಗಡೀಪಾರು ಮಾಡಬೇಕು, ಆತನಿಗೆ ಶಿಕ್ಷೆಯನ್ನು ಕೊಡಬೇಕು, ಕಠಿಣವಾದಂಥದ್ದು. ಅನಿಲ್ ಮಿಶ್ರಾ ಗ್ವಾಲಿಯರ್ ಹೈಕೋರ್ಟ್ನ ವಕೀಲರ ಸಂಘದ ಅಧ್ಯಕ್ಷ, ಮಾಜಿ ಅಧ್ಯಕ್ಷ. ಅಂಬೇಡ್ಕರ್ ಒಬ್ಬರು ಕೆಟ್ಟ ಮನುಷ್ಯ, ಅಂಬೇಡ್ಕರ್ ಬ್ರಿಟಿಷ್ ಏಜೆಂಟು, ಅಂಬೇಡ್ಕರ್ ಸಂವಿಧಾನನೇ ಬರೆದಿಲ್ಲ, ಈ ರೀತಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸವರ್ಣೀಯರ ಮೇಲೆ ಅಸಹನೆಯನ್ನು ಬಿಟ್ಟೋಗಿದ್ದಾರೆ ಅಂಬೇಡ್ಕರ್ ರೀತಿ ಆರೋಪಗಳನ್ನ ಮಾಡಿದ್ದಾರೆ. ಇದಕ್ಕೇನು ಹೇಳ್ತೀರಿ ಸರ್? ಇದು ನಮಗೆಲ್ರಿಗೂ ನಿಚ್ಚಳವಾಗಿ ಗೊತ್ತಿರುವಂಥದ್ದು. ಯಾಕೆಂದರೆ ಸಂವಿಧಾನ ಏನು ಬರ್ತಾ ಇದೆ, ಯಾಕಿವತ್ತು ದಲಿತರು, ಶೂದ್ರರು, ಅಲ್ಪಸಂಖ್ಯಾತರು, ಹೆಣ್ಣು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಮೇಲ್ಮಟ್ಟಕ್ಕೆ ಹುದ್ದೆಗೆ ಹೋಗ್ತಿದ್ದಾರೆ, ಸಮಾನತೆಯನ್ನು ಸಾರ್ತಿದ್ದಾರೆ. ಇವತ್ತು ಪ್ರತಿಕ್ರಾಂತಿ ಕಾಲಘಟ್ಟದಲ್ಲಿ ನಾವೇನಿದ್ದೀವಿ ಅದನ್ನೆಲ್ಲ ಸಹಿಸ್ಕೊಳ್ಳೋಕ್ಕಾಗದಿರ ಇಂಥ ಪದೇ ಈ ಥರ ಉಲ್ಟಾ ಪುಲ್ಟಾ ವಾದಗಳನ್ನು ಮನುವ್ಯಾಧಿಗಳು ತರ್ತಾನೇ ಇದ್ದಾರೆ ಸರ್. ಅದಕ್ಕೆ ನಾವು ಕೇರ್ ಮಾಡಬಾರ್ದು. ನಾವು ಅಂಬೇಡ್ಕರ್ ಅಂತ ಸಂವಿಧಾನವನ್ನು ಎತ್ತಿಡಿಬೇಕು. ಸಮಾನತೆಯೇ ನಮ್ಮ ಇದು. ಅವ್ರಿಗೆ ಕೆಡುಕನ್ನು ಬಯಸೋದ್ರೆ ನಾವು ಪ್ರೀತಿಯನ್ನು ಬಯಸೋದ್ರ ಮೂಲಕ, ಸಂವಿಧಾನ ಚೌಕಟ್ಟಿನಲ್ಲಿ ಹೋರಾಟಗಳನ್ನು ಮಾಡೋದ್ರ ಮೂಲಕ ನಾವು ನಾವೆಲ್ಲ ಸಂವಿಧಾನ ಪ್ರೇಮಿಗಳು ಒಗ್ಗಟ್ಟಾಗಿ ಹೋರಾಟವನ್ನು ಮಾಡ್ತೀವಿ ಅಂತಲೇ ಹೇಳಬೇಕು. ಮೇಡಮ್, ನ್ಯಾಯಾಧೀಶರ ಮೇಲೆ ಈ ಥರ ಮರುಕಳಿಸಿದ್ರೆ ಸಾಮಾನ್ಯ ಜನರ ಪರಿಸ್ಥಿತಿಗಳು ಏನಾಗಾದ್ರೆ? ಅದೇ ಪ್ರಶ್ನೆ ನಮ್ಮನ್ನು ಕಾಡ್ತಿರೋದು. ಸಾಮಾನ್ಯ ಜನರ ಪರಿಸ್ಥಿತಿ ಏನು? ಯಾಕೆಂದರೆ ಆತ ಅತ್ಯುನ್ನತವಾದಂಥ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು. ಅವ್ರಿಗೆ ಇಂಥದ್ದಾಗಿ ಅಂದರೆ ಹೆಣ್ಮಕ್ಳ ಕಥೆ ಏನು, ದಲಿತರ ಕಥೆ ಏನು, ಅಸ್ಪೃಶ್ಯರ ಕಥೆ ಏನು, ಅಲ್ಪಸಂಖ್ಯಾತರ ಕಥೆ ಏನು, ಮುಸ್ಲಿಮರ ಕಥೆ ಏನು? ಈ ದೇಶದಲ್ಲಿ ಸಂವಿಧಾನ ಇರುವಂಥದ್ದು ಇದೆಲ್ಲರನ್ನೂ ಒಟ್ಟುಗೂಡಿ ಮುಂದಕ್ಕೆ ತಗೊಂಡು ಹೋಗಬೇಕು ಅನ್ನುವಂಥದ್ದು. ಆ ಕಾರಣಕ್ಕೇ ಇನ್ನು ಹೆಚ್ಚಿನ ಒತ್ತು ಬರಬೇಕು, ಹೆಚ್ಚಿನ ಕಾನೂನಾತ್ಮಕವಾಗಿ ಆತನ ಮೇಲೆ ಕಾರ್ಯನ ಕೈಗೊಳ್ಳಬೇಕು, ಆತನ ಗಡೀಪಾರು ಮಾಡಬೇಕು, ಆತನ ಉಗ್ರಗಾಮಿ ಅಂತೇಳಿ ಆತನ ಬ್ಯಾನ್ ಮಾಡಬೇಕು ಅಂತ ಅನ್ಸುತ್ತೆ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.